Hello everyone. Question number 6. 10 point exercise number 10.1. Question number 6. ನೋಡಿ ಏನು ಕೊಟ್ಟಿದ್ದಾರೆ. State whether a given pair of term is of like or unlike terms ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವರು ಪೇರ್ ಆಫ್ ಟರ್ಮ್ಸ್ ಕೊಟ್ಟಿದ್ದಾರೆ. ಅದು ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ಬೇಕು. ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ಅಂದ್ರೆ ಏನಂತ ಓದಿದ್ವಿ ನಾವು? ವೇರಿಯೇಬಲ್ ಸೇಮ್ ಇದ್ರೆ ಫಾರ್ ಎಕ್ಸಾಂಪಲ್ ಇದು 2x ಇದೆ, 3x ಇದೆ, ವೇರಿಯೇಬಲ್ ಸೇಮ್ ಇದೆ ನೋಡಿ, ಎಕ್ಸ್ ಇದೆ. ಸೊ ಇದು ಹಿಂಗಿದ್ರೆ ನಾವು ಆಡ್ ಮಾಡ್ಬೋದು, ಮೈನಸ್ ಮಾಡ್ಬೋದು. ಇಂಥದನ್ನ ನಾವು ಏನಂತೀವಿ? ಲೈಕ್ ಟರ್ಮ್ಸ್ ಅಂತ ಅಂತೀವಿ. 2x 3x ಏನಂತೀವಿ? ಲೈಕ್ ಟರ್ಮ್ಸ್ ಆಯ್ತು. ಯಾಕಂದ್ರೆ ವೇರಿಯೇಬಲ್ ಸೇಮ್ ಇದೆ. ಅದೇ ನೋಡಿ 2x ಪ್ಲಸ್ 3x ಸ್ಕ್ವೇರ್ ಇತ್ತು ಅಂದ್ಕೊಳ್ಳಿ, ಎಕ್ಸ್ ಇದ್ರೂ ವೇರಿಯೇಬಲ್ ಸೇಮ್ ಇಲ್ಲ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಅವಾಗ ಇದು ಅನ್ಲೈಕ್ ಟರ್ಮ್ ಆಯ್ತು. ಓಕೆ, ಅಂಡರ್ಸ್ಟ್ಯಾಂಡ್? ಈಗ ನೋಡೋಣ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ, ಹೌದಲ್ವಾ? ಇಲ್ಲಿ ನಂಬರೇ ಇದ್ರೂ ಆಡ್ ಮಾಡ್ಬೋದು, ಮೈನಸ್ ಮಾಡ್ಬೋದಲ್ವಾ? ಸೊ ಇದನ್ನು ಟರ್ಮ್ ಇದ್ದಂಗೆ. ಸೊ ಲೈಕ್ ಟರ್ಮ್ಸ್. ಓಕೆ, ಇಲ್ಲಿ ನೋಡಿ ಏನ್ ಕೊಟ್ಟಿದೆ ಸೆಕೆಂಡ್ ಒನ್, -7x 5/2x ಅಂತ ಕೊಟ್ಟಿದ್ದಾರೆ. ವೇರಿಯೇಬಲ್ ಏನಿದೆ? ಎಕ್ಸ್ ಇದೆ. ಇಲ್ಲಿನೂ ಎಕ್ಸ್ ಇದೆ, ಇಲ್ಲಿನೂ ಎಕ್ಸ್ ಇದೆ. ಸೊ ಲೈಕ್ ಟರ್ಮ್ ಇದು. ಓಕೆ, ಇಲ್ಲಿ ನೋಡಿ ಥರ್ಡ್ ಒನ್ -29x, ಇಲ್ಲಿ -29y ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಸೇಮ್ ಇದೆ. ಓಕೆನಾ? ಕೊಯಿಫಿಷಿಯಂಟ್ 29 ಇದೆ, ಇಲ್ಲಿನೂ -29 ಇದೆ. ಬಟ್ ವೇರಿಯೇಬಲ್ ಚೇಂಜ್ ಇದೆ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ. ಸೊ ಇದನ್ನೇನನ್ಬೇಕು? ಅನ್ಲೈಕ್ ಟರ್ಮ್. ಸೇಮ್ ಅದೇ ರೀತಿ ಇದು ನೋಡಿ, ಫೋರ್ತ್ ಒನ್ 14xy, ಇಲ್ಲಿ 42yx ಅಂತ ಕೊಟ್ಟಿದ್ದಾರೆ. ನೋಡಿದ್ರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಇಲ್ಲಿ xy ಅಂದ್ರೂ ಒಂದೇ, yx ಅಂದ್ರೂ ಒಂದೇ. ಎಕ್ಸ್ ಇಂಟು ವೈ ಮಾಡಿದ್ರೆ xy ಬರುತ್ತೆ, ಇಲ್ಲಿ y ಇಂಟು x ಮಾಡಿದ್ರೆ yx ಅಂತ ಬರುತ್ತೆ. ಸೇಮ್ ಆಯ್ತು, ವೇರಿಯೇಬಲ್ ಸೇಮ್ ಆಯ್ತು. ಸೊ ಇದನ್ನ ನಾವು ಏನಂತ ಹೇಳ್ಬೋದು? ಲೈಕ್ ಟರ್ಮ್ ಅಂತಾನೆ ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಒನ್ 4m²p, ಇಲ್ಲಿ 4mp² ಅಂತ ಇದೆ. ಅಂದ್ರೆ ಲೆಟರ್ಸ್ ಸೇಮ್ ಇದಾವೆ, ಎಂ ಪಿ ಸೇಮ್ ಇದಾವೆ, ಆದ್ರೆ ಸ್ಕ್ವೇರ್ ನೋಡಿ, ಇಲ್ಲಿ m² ಇದೆ, ಇಲ್ಲಿ m ಇದೆ, ಇಲ್ಲಿ p ಇದೆ, ಇಲ್ಲಿ p² ಇದೆ. ಸೊ ಇದು ಅನ್ಲೈಕ್ ಟರ್ಮ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ 12xz ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಇಲ್ಲಿ 12x²z² ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅನ್ಲೈಕ್ ಟರ್ಮ್ ಆಯ್ತಲ್ವಾ? ಇಲ್ಲಿ xz ಇದೆ, ಇಲ್ಲಿ x² z² ಎರಡಕ್ಕೂ ಸ್ಕ್ವೇರ್ ಇದೆ. ಸೊ ಇದನ್ನ ಅನ್ಲೈಕ್ ಟರ್ಮ್ ಅಂತಾನೆ ಹೇಳ್ಬೋದು ನಾವು. ಓಕೆ, ಈಗ ನೆಕ್ಸ್ಟ್ ಒನ್